ನಾವಿಲ್ಲಿ ಸೊಪ್ಪಿನ ಸಾರಿಗೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ಸೊಪ್ಪು ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಳ್ಳೋಣ. ಅದು ನೀರು ಕಾಯೋದ್ರೊಳಗಡೆ ನಾವು ಈ ಕಡೆ ಸೊಪ್ಪನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊಪ್ಪನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬೇಕಾದರೆ ಇನ್ನೂ ಒಂದೆರಡು ಥರ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಇದು ಮಸ್ಸಪ್ಪಾಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು 2-3 ಥರ ಸೊಪ್ಪು ಹಾಕೋದ್ರಿಂದ. ನಮ್ಮದು ಹಸ್ಬೆಂಡ್ ಮನೆ ಹಾಸನ್ನು, ಅಮ್ಮನ ಮನೆ ಬೇಲೂರು ಹತ್ರ. ಬಟ್ ಹತ್ತತ್ರನೇ ಆಗಿದ್ರೂ ಸಾಂಬಾರು ಮಾಡೋ ಸ್ಟೈಲ್ ಎರಡು ಚೇಂಜು. ಸೊ ಹಾಗಾಗಿ ನಾನು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಕಟ್ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಕಡೆ ನೀರು ಕಾದಿತ್ತು, ಅದಕ್ಕೆ ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಎಲ್ಲ ಬೆಂದಾದಮೇಲೆ ಅದಕ್ಕೆ ನಾವೇನು ಹಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕುದ್ದಾದಮೇಲೆ ಜೀರಿಗೆ ಹಾಕಿಬಿಟ್ಟು ವಿಷಲ್ ಬಿಡ್ತೀನಿ. ನಾನಿಲ್ಲಿ 4 ವಿಷಲ್ ಬಿಡ್ತಾಯಿದ್ದೀನಿ. 4 ವಿಷಲ್ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗೆದುಬಿಟ್ಟು ನಾನೇನು ಸೊಪ್ಪುಗಳನ್ನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ನೀಟಾಗಿ 1-2 ಸಲ ತೊಳ್ಕೊಂಡು ಮತ್ತು ಈ ಬೇಳೆ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಏನು ಹಾಕಿ ಬೇಯಿಸ್ಕೊಂಡಿದ್ದೀವಿ ಅದಕ್ಕೆ ಸೊಪ್ಪು ಹಾಕ್ತಾಯಿದ್ದೀನಿ. ನಾವಿಲ್ಲಿ ಒಟ್ಟಿಗೆ ಹಾಕಲ್ಲ, ಸಪ್ರೇಟಾಗಿ ವಿಷಲ್ ಓಡಿಸೋದು. ಸೊಪ್ಪನ್ನ ಹಾಕ್ಬಿಟ್ಟು ಮತ್ತೆ ನಾನಿಲ್ಲಿ ಒಂದು 2-3 ವಿಷಲ್ನ ಬಿಟ್ಕೋತಾ ಇದ್ದೀವಿ. ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಮಾಡೋದ್ರಿಂದ. ನೆಕ್ಸ್ಟು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು, ಬೇಳೆ ಎಲ್ಲ ನೀಟಾಗಿ ಬೆಂದಿತ್ತು. ಸೊ ಅದನ್ನು ನೀಟಾಗಿ ಸೌಟಲ್ಲಿ ಒಂದು ಸಲ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ನಾವೇನು ಸೊಪ್ಪಿಂದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಬೇಯಿಸ್ಕೊಂಡು ಅದನ್ನು ಈ ಒಗ್ಗರಣೆ ಒಳಗಡೆ ಹಾಕಬೇಕು. ಘಮನೇ ಒಂದು ಚೆಂದ ಒಗ್ಗರಣೆದು. ಸೊ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡ್ತೀವಿ ಅಷ್ಟೇ. ಏಕೆಂದರೆ ಇದು ಆಲ್ರೆಡಿ ವಿಷಲ್ ಆಗಿರುತ್ತಲ್ಲ, ಒಂದು 8 ವಿಷಲ್ ಆಗಿರೋದ್ರಿಂದ ತುಂಬ ಹೊತ್ತು ಕುದಿಸಲ್ಲ. ಅದೇನು ನೊರೆ ಇದೆ ಅದು ಹೋಗೋವರೆಗೂ ಕುದಿಸ್ಬಿಟ್ರೆ ಸೊಪ್ಪಿನ ಸಾಂಬಾರು ರೆಡಿ.